ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜ್ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 6ನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮುಂದುವರಿದ ಮಾಣಿಕನಗರದ ಪ್ರಸಂಗಗಳ 2ನೇ ಭಾಗದಲ್ಲಿ ಪ್ರಭುವಿನ ಪ್ರಭೆ ಹಾಗೂ ಪ್ರಭು ದರ್ಬಾರದ ಪ್ರಸಂಗಗಳು ಎಂಬ 14ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪ್ರಭು ಎಂದರೆ ಒಡೆಯ ರಾಜ ಎಂದು ಅರ್ಥೈಸಲ್ಪಡುವುದು. ಆದರೆ ಇಲ್ಲಿನ ಪ್ರಭು ರಾಜರ ರಾಜನಾಗಿದ್ದಾನೆ, ಸರ್ವ ಜಗತ್ತಿನ ರಾಜನಾಗಿದ್ದಾನೆ. ಅಂಥ ಚತುರ್ಥ ದತ್ತಾವತಾರಿಯಾದ ಶ್ರೀ ಮಾಣಿಕ ಪ್ರಭುವಿನ ದರ್ಬಾರವು ಮಾಣಿಕನಗರದಲ್ಲಿ ಶುರುವಾಗಿದೆ. ದರ್ಬಾರ ಎಂದ ಕೂಡಲೇ ಸಹಜವಾಗಿ ಜನರ ಮನಸ್ಸಿನಲ್ಲಿ ರಾಜ ದರ್ಬಾರದ ಕಲ್ಪನೆ ಮೂಡುವುದು. ಆದರೆ ಇಲ್ಲಿ ಪ್ರಭು ದರ್ಬಾರವು ರಾಜಕೀಯ ದರ್ಬಾರಿಗಿಂತಲೂ ತೀರಾ ಭಿನ್ನವಾಗಿತ್ತು. ಇದು ಆಧ್ಯಾತ್ಮಿಕ ಸ್ವರೂಪದ್ದಾಗಿತ್ತು. ಇದರ ಮುಖ್ಯ ಉದ್ದೇಶವೆಂದರೆ ಪ್ರಭು ದರ್ಶನದಿಂದ ಪುನೀತರಾಗಿ ಜನ್ಮ ಮರಣ ಚಕ್ರದಿಂದ ಪಾರಾಗುವುದಾಗಿತ್ತು. ಆದ್ದರಿಂದ ಇವರ ಕಾರ್ಯವು ಬೇರೆ ರೀತಿಯದಾಗಿರುತ್ತಿತ್ತು. ಪ್ರಭು ದರ್ಬಾರದ ರಾಜನು ಪ್ರಜೆಗಳ ಮನಸ್ಸನ್ನು ಪ್ರಸನ್ನಗೊಳಿಸಿ ಅವರನ್ನು ಸಂತೋಷಗೊಳಿಸುವನು. ಈ ಪ್ರಭುವಿನ ದರ್ಶನ ಮಾತ್ರದಿಂದ ಅವರ ಪಾಪಗಳನ್ನು ಭಸ್ಮ ಮಾಡಿ ಅವರ ಮನೋಭಿಲಾಷೆಗಳನ್ನು ಪೂರ್ಣ ಮಾಡುವ ರಾಜನಾಗಿದ್ದನು. ಇದರಿಂದ ಇದಕ್ಕೆ ರಾಜಕೀಯ ದರ್ಬಾರದ ಬಾಹ್ಯತ್ಕಾರಿ ಸ್ವರೂಪವು ಪ್ರಾಪ್ತವಾಗಿತ್ತು. ಆಧ್ಯಾತ್ಮಿಕ ಶ್ರೇಯ ಸಾಧ್ಯ ಮಾಡಿಕೊಳ್ಳುವ ಉದ್ದೇಶದಿಂದ ಕೂಡಿದ ಜನಸಮುದಾಯವೇ ಈ ದರ್ಬಾರದ ಮುಖ್ಯ ಘಟಕವಾಗಿತ್ತು. ಪ್ರಭು ವಿಶ್ವ ಕುಟುಂಬಿಯು, ವಿಶ್ವವೇ ಅವನ ರಾಜ್ಯವೂ ಆಗಿತ್ತು. ಮನುಷ್ಯ ಮಾತ್ರವಲ್ಲದೆ ಪಶು ಪಕ್ಷಿಗಳು ಸಹ ಇದರ ಘಟಕಗಳಾಗಿದ್ದವು. ಇಂತಹ ವಿಸ್ತಾರವಾದ ವಿಶ್ವದ ರಾಜನೇ ಪ್ರಭು. ಪ್ರಭುವಿನ ದರ್ಶನಾರ್ಥವಾಗಿ ಅನೇಕ ವಿಧದ ಜನರು ಇಲ್ಲಿಗೆ ಬರುತ್ತಿದ್ದರು. ಅವರಿಗೆ ಅನುಕೂಲ ಮಾಡಿಕೊಟ್ಟು ಪ್ರಭು ದರ್ಶನ ಮಾಡಿಸಲು ವ್ಯವಸ್ಥೆಯನ್ನು ತಾತ್ಯ ಮಹಾರಾಜರು ನೋಡಿಕೊಳ್ಳುತ್ತಿದ್ದರು. ಪ್ರಭು ದರ್ಬಾರದ ರಚನೆಯೂ ಕೂಡ ವಿಶಿಷ್ಟ ಬಗೆಯಾಗಿತ್ತು. ಅದಕ್ಕಾಗಿ ಒಂದು ಮಂಟಪವು ರಚನೆಯಾಗಿತ್ತು. ಅದರ ಮಧ್ಯಭಾಗದಲ್ಲಿ 3 ಅಡಿ ಎತ್ತರದ ಒಂದು ಕಟ್ಟೆಯನ್ನು ಪೂರ್ವ ಮುಖ ಮಾಡಿ ನಿರ್ಮಿಸಲಾಗಿತ್ತು. ಆ ಕಟ್ಟೆಯ ಮೇಲೆ ಪ್ರಭು ಮಹಾರಾಜರ ಆಸನ ಇರುತ್ತಿತ್ತು. ಅದರ ಮೇಲೆ ಉತ್ತಮವಾದ ಗಾದಿ ಹಾಗೂ 2 ಕೈಗಳಿಡಲು ಮೆತ್ತನೆಯ 2 ದಿಂಬುಗಳು ಇರುತ್ತಿದ್ದವು. ಆ ಕಟ್ಟೆಯ ಎಡಬದಿಗೆ 2 ಪ್ರಭುವಿಗೆ ಗಾಳಿ ಬೀಸುವವರು ನಿಲ್ಲುತ್ತಿದ್ದರು. ದರ್ಬಾರದಲ್ಲಿ ಜನರು ಕೂಡಿದ ಕೂಡಲೇ ಭಕ್ತ ಕಾರ್ಯ ಕಲ್ಪದ್ರುಮ ಮುಂತಾದ ಘೋಷಣೆಗಳನ್ನು ಕೂಗಲಾಗುತ್ತಿತ್ತು. ಆಗ ಪ್ರಭುಗಳು ಹೊರಗೆ ಬಂದು ತಮ್ಮ ಸ್ಥಳದಲ್ಲಿ ಕೂರುತ್ತಿದ್ದರು. ಭಕ್ತಾದಿಗಳು ಎದ್ದು ನಿಂತು ಪ್ರಭುಗಳಿಗೆ ನಮಸ್ಕರಿಸಿ ಮತ್ತೆ ಕುಳಿತುಕೊಳ್ಳುತ್ತಿದ್ದರು. ಸಕಲ ಮತದ ಗೃಹಸ್ಥರು ಪ್ರಭುಗಳ ಎದುರಿಗೆ ಕೂರುತ್ತಿದ್ದರು. ಸಾಧು ಸಂತರು ಸನ್ಯಾಸಿಗಳು ಮುಂತಾದವರು ಪ್ರಭುಗಳ ಎಡಬದಿಗೆ ಕೂರುತ್ತಿದ್ದರು. ಅವರಲ್ಲಿ ಬೈರಾಗಿ, ಗೋಸಾವಿ ಹಾಗೂ ಫಕೀರರು ಇರುತ್ತಿದ್ದರು. ಪ್ರಭುಗಳು ದರ್ಬಾರಿಗೆ ಹೋಗುವಾಗ ಅವರ ಪೋಷಾಕು ಅನಿಶ್ಚಿತವಾಗಿತ್ತು. ಮೈಯಲ್ಲಿ ಉಚ್ಚ ಪ್ರತಿಯ ಅಂಗಿ, ತಲೆಗೆ ಭರ್ಜರಿಯ ಮುಂಡಾಸು, ಕೊರಳಲ್ಲಿ ಮುತ್ತಿನ ಹಾರ, ಕಿವಿಯಲ್ಲಿ ಕರ್ಣಭೂಷಣಗಳು, ತುರಾಯಿ, ಕಣ್ಣಲ್ಲಿ ಸುರಮ ಹಾಕಿಕೊಂಡು ಪ್ರಭು ಹುಕ್ಕ ಸೇದುತ್ತಾ ಕೂರುತ್ತಿದ್ದರು. ಆಗಾಗ ಒಮ್ಮೊಮ್ಮೆ ಮೈಯಲ್ಲಿ ಕಫನಿ, ತಲೆಯಲ್ಲಿ ತಾಜಾ ಹಾಕಿಕೊಂಡು ಸಾದಾ ಪೋಷಾಕದಲ್ಲಿಯೂ ಪ್ರಭು ಗೋಚರಿಸುತ್ತಿದ್ದರು. ಪ್ರಭುಗಳ ಮುಖವು ನಯನ ಮನೋಹರವಾಗಿತ್ತು. ಅವರ ಬಣ್ಣವು ಸಾಧಾರಣ ಗೌರವರ್ಣವಿದ್ದು ಚಹರೆ ಪ್ರಸನ್ನವಿರುತ್ತಿತ್ತು. ಶರೀರ ಪ್ರಮಾಣಬದ್ಧವಾಗಿತ್ತು. ಅವರ ದಿವ್ಯ ತೇಜವು ವಿಲಕ್ಷಣವಾಗಿತ್ತು. ಅದು ಸರ್ವರ ಅಂತಃಕರಣವನ್ನು ಆಕರ್ಷಿಸುತ್ತಿತ್ತು. ಭಾಷಣ ಅತ್ಯಂತ ಮೃದು ಮತ್ತು ಮಾರ್ಮಿಕವಾಗಿರುತ್ತಿತ್ತು. ನಿಸರ್ಗ ದತ್ತ ತೇಜಃಪುಂಜ ಅಂಗಕಾಂತಿಗೆ ವಿವಿಧ ಅಲಂಕಾರಗಳು ಜೊತೆಗೂಡಿ ಪ್ರಭುವಿನ ಸ್ವರೂಪ ದೇದೀಪ್ಯಮಾನವಾಗಿ ತೋರುತ್ತಿತ್ತು. ಪ್ರಭು ದರ್ಬಾರದಲ್ಲಿ ನೃತ್ಯ ಗಾಯನಾದಿ ಲಲಿತ ಕಲೆಯ ಪ್ರದರ್ಶನಗಳು ಸಾಕಷ್ಟು ನಡೆಯುತ್ತಿದ್ದವು. ಆಗಾಗ ಶಾಸ್ತ್ರೀಯ ಪಂಡಿತರ ವಾದ ಪ್ರತಿವಾದಗಳು ನಡೆಯುತ್ತಿದ್ದವು. ವೈದಿಕರ ಮಂತ್ರ ಪಠಣ ನಡೆಯುತ್ತಿತ್ತು. ವೇದಾಂತ ಚರ್ಚೆಗಳು ಸಾಗುತ್ತಿದ್ದವು. ದರ್ಶನಕ್ಕೆ ಬಂದವರ ವಿಚಾರ ವಿನಿಮಯ ನಡೆಯುತ್ತಿತ್ತು. ನಂತರ ಪ್ರಸಾದ ಹಂಚುವ ಕೆಲಸವೂ ನಡೆಯುತ್ತಿತ್ತು. ಪ್ರಭು ದರ್ಬಾರವೆಂದರೆ ಶತಾವನರ ಮೂರ್ತಿಮಂತ ಪ್ರಯೋಗವೇ ಆಗಿತ್ತು. ಒಂದೇ ಸಲಕ್ಕೆ ಪ್ರಭುಗಳ ಲಕ್ಷ್ಯವು ಸರ್ವ ಕಾರ್ಯಕ್ರಮದ ಕಡೆಗೆ ಇರುತ್ತಿತ್ತು. ಹೀಗೆ ಪ್ರಭು ದರ್ಬಾರವು ಅನಿಯಮಿತ ಕಾಲದವರೆಗೆ ನಡೆಯುತ್ತಿತ್ತು. ಎಲ್ಲರಿಗೂ ಕಾಣಿಕೆ, ಸಂಭಾವನೆ ಇತ್ಯಾದಿಗಳು ವಿತರಣೆಯಾದ ಮೇಲೆ ದರ್ಬಾರ ಮುಗಿಯುತ್ತಿತ್ತು. ಎಷ್ಟೋ ಸಲ ಪ್ರಭು ದರ್ಬಾರವು 3 ದಿವಸ ಅಹೋರಾತ್ರಿಯಾಗಿ ನಡೆಯುತ್ತಿತ್ತು. ಪ್ರಭುಗಳು ಆಸನದ ಮೇಲೆ 3 ದಿವಸ ಹಾಗೆಯೇ ಅಲುಗಾಡದೆ ಕೂತಿರುತ್ತಿದ್ದರು. ಹೀಗೊಂದು ಬಾರಿ 6 ದಿವಸವೂ ದರ್ಬಾರ ನಡೆದದ್ದು ಉಂಟಂತೆ. ಪ್ರಭು ದರ್ಶನವಾಗುವುದಕ್ಕೆ ಹಾಗೂ ದರ್ಬಾರದಲ್ಲಿ ಕೂರುವುದಕ್ಕೆ
ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಅವರವರಿಗೆ ಯೋಗ್ಯ ಸ್ಥಳಗಳು ಅನುಕೂಲ ಮಾಡಿಕೊಡಲಾಗುತ್ತಿತ್ತು. ಪ್ರಭು ದರ್ಶನಕ್ಕೆ ಬರುವವರಿಗೆ ಒಂದು ಕಡೆಗೆ ಪುರುಷರ ಹಾಗೂ ಇನ್ನೊಂದು ಕಡೆ ಸ್ತ್ರೀಯರ ಸಾಲು ಇರುತ್ತಿತ್ತು. ಪ್ರಭು ದರ್ಶನದಿಂದ ಎಲ್ಲರೂ ಆನಂದ ಹೊಂದಿ ಪ್ರಭುವಿನ ಗುಣಗಾನ ಮಾಡುತ್ತಾ ತಮ್ಮ ತಮ್ಮ ಕಾಯಕದಲ್ಲಿ ನಿರತರಾಗಿರುತ್ತಿದ್ದರು. ಪ್ರಭು ದರಬಾರದಲ್ಲಿ ದಿನಾಲು ಊಟದ ವ್ಯವಸ್ಥೆಯನ್ನು ದಾದಾ ಸಾಹೇಬರು ಸ್ವತಃ ನೋಡಿಕೊಳ್ಳುತ್ತಿದ್ದರು. ಸಾವಿರಾರು ಜನರು ಇದ್ದರೂ ಕೂಡ ಅವರು ಸ್ವತಃ ಟೊಂಕ ಕಟ್ಟಿ ನಿಂತು ವ್ಯವಸ್ಥೆ ಮಾಡುತ್ತಿದ್ದರು. ಯಾರಾದರೂ ಹಠವಾದಿತನದಿಂದಾಗಿ ಉಪವಾಸವಿದ್ದರೆ ಪ್ರಭುಗಳು ಗುಪ್ತ ರೂಪದಿಂದ ಅವರ ಹತ್ತಿರ ಹೋಗಿ ಮೃದು ಮಾತಿನಿಂದ ಅವರ ಮನದೊಳಗಿನ ಉದ್ವೇಗ ಶಮನ ಮಾಡಿ ಅಂಥವರಿಗೆ ಉಣಬಡಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಭಕ್ತರು ತಮ್ಮ ದರ್ಶನಾರ್ಥವಾಗಿ ದೂರದಿಂದ ಬರುತ್ತಿರುವಾಗ ದಾರಿಯಲ್ಲಿ ಏನಾದರೂ ಆಪತ್ತು ಉಂಟಾದಲ್ಲಿ ಅವರ ಸ್ಮರಣ ಮಾತ್ರದಿಂದ ಪ್ರಭುಗಳು ಅಲ್ಲಿ ಪ್ರಕಟವಾಗಿ ಅವರ ಸಂಕಟವನ್ನು ಪರಿಹಾರ ಮಾಡುತ್ತಿದ್ದರು. ಆ ವಿಷಯವನ್ನು ಅವರು ಬಂದು ಪ್ರಭುವಿಗೆ ಹೇಳುವ ಮುನ್ನವೇ ಪ್ರಭುಗಳು ಅವರಿಗೆ ಹೇಳುತ್ತಿದ್ದರು. ಪ್ರಭುವಿನ ಭಾಷಣವು ಯಾವಾಗಲೂ ಕೋಮಲತೆಯಿಂದಲೂ ಮೌಲಿಕತೆಯಿಂದಲೂ ಕೂಡಿರುತ್ತಿತ್ತು. ಯಾರ ಜೊತೆ ಅವರು ಮಾತನಾಡುತ್ತಿದ್ದರೂ ಅವರಿಗೆ ಅದರ ಪರಿಣಾಮವಾಗುತ್ತಿತ್ತು. ಪ್ರಭುಗಳು ಯಾರ ಮನಸ್ಸಿಗೂ ನೋವಾಗದಂತೆ ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು. ಮೊದಮೊದಲು ಅವರವರ ಕಾರ್ಯದ ಬಗ್ಗೆ ಪ್ರಶಂಸೆ ಮಾಡಿ ನಂತರ ನಯವಾಗಿ ಅವರವರಲ್ಲಿನ ಲೋಪದೋಷಗಳನ್ನು ಕ್ರಮೇಣವಾಗಿ ತಿದ್ದುತ್ತಿದ್ದರು. ಪ್ರಭುವಿನ ಸಗುಣ ಅವತಾರವು ಕೇವಲ ಸರ್ವ ಜಗತ್ತಿನ ಉದ್ಧಾರಕ್ಕಾಗಿ ಆಗಿತ್ತು. ಆದದ್ದರಿಂದ ಅವರವರ ಮನಸ್ಸಿನಂತೆಯೇ ಅವರನ್ನು ತೃಪ್ತಿಪಡಿಸಿ ಬಿಡುವುದರಲ್ಲಿ ಆಶ್ಚರ್ಯವೇನು? ಪ್ರಭುಗಳು ಧನ, ಪುತ್ರ, ಸ್ತ್ರೀ ಹೀಗೆ ಇಹಲೋಕ ವಿಷಯಕ ಸಂಪತ್ತಿನ ಕಾಯಕ ಯಾಚಕ ಜನರ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಅಷ್ಟೇ ಅಲ್ಲದೆ ತ್ರಿಭುವನದಲ್ಲಿಯ ನವನಿಧಿ ಭಂಡಾರವನ್ನು ದಿನ ರಾತ್ರಿ ಮಾಣಿಕನಗರದಲ್ಲಿ ತೆರೆದಿಟ್ಟಿದ್ದರು. ಭಕ್ತಾದಿಗಳು ತಮ್ಮ ತಮ್ಮ ಐಹಿಕ ಸುಖಕ್ಕಾಗಿ ದ್ರವ್ಯ ಇತ್ಯಾದಿಗಳು ಏನಿದ್ದರೂ ಅದು ಪ್ರಭು ಕೃಪೆಯಿಂದಾಗಿ ದೊರೆಯುತ್ತಿತ್ತು. ಯಾರಾದರೂ ಕಪಟ ಭಾವದಿಂದ ಪ್ರಭುವಿನಲ್ಲಿಗೆ ಬಂದರೆ ಅಂಥವರಿಗೆ ಗುಪ್ತ ರೀತಿಯಲ್ಲಿ ಭಯಂಕರವಾಗಿ ಶಾಸನವಾಗುತ್ತಿತ್ತು. ಹೀಗಿರಲು ಒಮ್ಮೆ ಕುದುರೆ ಸವಾರಿ ಮಾಡುವ ಮನುಷ್ಯನೊಬ್ಬನು ಪ್ರಭುವಿನ ಕೀರ್ತಿ ಕೇಳಿ ಹಣದ ಲೋಭದಿಂದ ಮಾಣಿಕನಗರಕ್ಕೆ ಬರುವನು. ಅಲ್ಲದೆ ಅವನು ಪ್ರಭುವನ್ನು ಕುರಿತು ತನ್ನ ಕುದುರೆಯು ಏಕಾಏಕಿಯಾಗಿ ಮರಣ ಹೊಂದಿದ್ದರಿಂದ ನನ್ನ ನೌಕರಿಯು ಹೋಯಿತು, ನನ್ನ ಹೆಂಡರು ಮಕ್ಕಳು ಉಪವಾಸದಿಂದಿದ್ದಾರೆ, ಹೊಸ ಕುದುರೆ ಖರೀದಿಸಲು ಹಣವಿಲ್ಲ, ಆದ್ದರಿಂದ ಮಹಾರಾಜರಾದ ತಾವುಗಳು ಕುದುರೆ ಕೊಳ್ಳಲು ಹಣ ನೀಡಿರೆಂದು ಪ್ರಭುವಿನಲ್ಲಿ ಕೇಳಿದನು. ಆದರೆ ಆತನು ತನ್ನ ಕುದುರೆಯನ್ನು ಪಕ್ಕದ ಹಳ್ಳಿಯಲ್ಲಿ ಬಚ್ಚಿಟ್ಟು ಕೇವಲ ಹಣದ ಆಸೆಯಿಂದಾಗಿ ಹೀಗೆ ಸುಳ್ಳು ಹೇಳುವನು. ಆದರೇನು, ಪ್ರಭುಗಳು ಸರ್ವಜ್ಞರಾಗಿದ್ದು ಎಲ್ಲ ಬಲ್ಲವರಾಗಿದ್ದರು. ಅವರು ಹೊರಗಡೆ ಏನೂ ಕೂಡ ತೋರಗೊಡದೆ ಅವನನ್ನು ಕುರಿತು ಪರಬ್ರಹ್ಮ ಸದ್ಗುರುಗಳ ನಿತ್ಯಾನಂದ ಸ್ವರೂಪದ ನಿಶಾನೆಯನ್ನು ರಾರಾಜಿಸುತ್ತಿರುವಾಗ ನೀನು ನನ್ನ ಹತ್ತಿರ ಬರಲು ತಡಬೇಕೆ ಮಾಡಿದಿ? ಇಷ್ಟು ದಿವಸ ಏಕೆ ಕಷ್ಟಪಟ್ಟಿ? ಸದ್ಗುರು ಮಾಣಿಕ ಪ್ರಭು ಯಕ್ಕಶ್ಚಿತ್ ಕುದುರೆಯೇನು? ನವಖಂಡ ಪೃಥ್ವಿಯ ರಾಜ್ಯ ಬೇಡಿದರೂ ಕೊಡಲು ಸಿದ್ಧರಿರುವರು, ನನ್ನಲ್ಲಿ ಬೇಡುವವರು ಮಾತ್ರ ಬೇಕು. ಹೀಗೆ ಪ್ರಭುಗಳ ಮೃದುವಾದ ಭಾಷಣದಿಂದ ಅವನನ್ನು ಸಂತಸಪಡಿಸಿ ನಾಳೆ ನಿನಗೆ ಬೇಕಾದ ಹಣ ಸಿಗುವುದು ಎಂದು ಹೇಳಲು ಅವನು ಮಾರನೇ ದಿನ ಮತ್ತೆ ಪ್ರಭುವಿನಲ್ಲಿಗೆ ಬಂದು 1,000 ರೂಪಾಯಿಗಳನ್ನು ಕೇಳುವನು. ಆಗ ಪ್ರಭುಗಳು ಅವನಿಗೆ 1,000 ರೂಪಾಯಿ ಕೊಟ್ಟರು. ಸವಾರನು ತನ್ನಷ್ಟಕ್ಕೆ ತಾನು ಸಂತಸಪಟ್ಟನು. ಅಷ್ಟರಲ್ಲಿ ತನ್ನ ಕುದುರೆಯನ್ನು ಕಾಯಲಿಕ್ಕೆ ಇಟ್ಟ ಸವಾರನು ಶೋಧಿಸುತ್ತಾ ಅದೇ ವೇಳೆಗೆ ಪ್ರಭು ದರಬಾರಕ್ಕೆ ಬರುವನು. ಅವನಿಗೆ ತನ್ನ ಯಜಮಾನನ ಮೋಸತನವೂ ಗೊತ್ತಿರಲಿಲ್ಲ. ಪ್ರಭುವಿನ ಸಮಕ್ಷಮದಲ್ಲಿ ಕುದುರೆ ಒಮ್ಮೆಲೆ ಸತ್ತು ಹೋದ ಸುದ್ದಿಯನ್ನು ಹೇಳಿದನು. ಈ ಮಾತು ಕೇಳಿ ಸವಾರನು ನೆಲದ ಮೇಲೆ ಮೂರ್ಛಿತನಾಗಿ ಬಿದ್ದನು. ಪ್ರಭುಗಳು ಅವನನ್ನು ಎಬ್ಬಿಸಿ ಸಮಾಧಾನ ಮಾಡಿ ಅವನಿಗೆ ಹೀಗೆ ಬೋಧನೆ ಮಾಡಿದರು. ನೋಡಯ್ಯ, ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ನೀನು ನಿಜ ಹೇಳಿ ಹಣ ಬೇಡಿದ್ದರೆ ನಾನೇನು ನಿನಗೆ ಇಲ್ಲವೆನ್ನುತ್ತಿದ್ದೇನೆ? ನಿನ್ನೆಯ ತನಕ ನಿನ್ನ ಕುದುರೆ ಸತ್ತಿರಲಿಲ್ಲವಲ್ಲವೇ? ಸುಳ್ಳು ಹೇಳಿದೆ ಏಕೆ? ಇನ್ನು ಮುಂದೆಯಾದರೂ ಹೀಗೆ ಮಾಡಬೇಡ. ನಿನ್ನ ಇಚ್ಛೆಯಂತೆ ಈಗಂತೂ ಹಣ ಕೊಡಲಾಗಿದೆ. ಈಗ ಹೇಗೆ ಬೇಕೋ ಹಾಗೆ ಕುದುರೆ ಕೊಳ್ಳುವವನಾಗು, ಅದರಿಂದ ನಿನ್ನ ಉದ್ಯೋಗವನ್ನು ಸಾಗಿಸುವವನಾಗು ಎಂದು ಸಮಾಧಾನದ ಮಾತುಗಳನ್ನು ಹೇಳಿ ಕಳುಹಿಸಿಕೊಟ್ಟರು. ಹೀಗೆ ಮೋಸಗಾರನಿಗೆ ಪ್ರಾಯಶ್ಚಿತ್ತ ಕೊಟ್ಟರು. ಇಂಥ ದೇವರನ್ನು ಮೋಸಗೊಳಿಸುವುದು ಉಚಿತವೇ? ಹೀಗೆ ಪ್ರಭುಗಳು ಅಂಥವರಿಗೆ ಗುಪ್ತ ಶಾಸನ ಮಾಡುತ್ತಿದ್ದರು. ಪ್ರಭುಗಳು ತನ್ನ ದರ್ಬಾರಿನಲ್ಲಿ ಭಕ್ತರಿಗೆ ಬೇಡಿದ್ದನ್ನು ಕೊಡಲು ಪ್ರಕಟರಾದರು. ಹೀಗೆ ದತ್ತಾತ್ರೇಯನ ಕಲಿಯುಗದ ದ್ವಿತೀಯ ಅವತಾರವಾದ ನರಸಿಂಹ ಸರಸ್ವತಿ ಯತಿಗಳು ಕೂಡ ಗಾಣಗಾಪುರದಲ್ಲಿ ಸುಮಾರು 22 ವರ್ಷಗಳ ಕಾಲ ದರ್ಬಾರನ್ನು ನಡೆಸಿದರು. ಹಾಗೆಯೇ ಇತ್ತ ಪ್ರಭು ದರ್ಬಾರಿನಲ್ಲಿಯೂ ಕೂಡ ಸುಳ್ಳು, ಕಳವು, ವ್ಯಭಿಚಾರಗಳು ನಿಷಿದ್ಧವಾಗಿದ್ದವು. ವ್ಯಭಿಚಾರದ ಬಗ್ಗೆಯಂತೂ ಪ್ರಭುಗಳು ಬಹಳ ದಕ್ಷರಾಗಿದ್ದರು. ಯಾವ ಸ್ತ್ರೀಗೂ ತನ್ನ ಮರ್ಯಾದೆ ಸಂಬಂಧವಾಗಿ ಯಾವ ಪುರುಷನಿಂದಲೂ ಸ್ವಲ್ಪವೂ ಕೂಡ ತೊಂದರೆಯಾಗದಂತೆ ದಾದಾ ಸಾಹೇಬ
ಹಾಗೂ ತಾತ್ಯಾ ಸಾಹೇಬರು ಪೂರ್ಣ ದಕ್ಷತೆ ವಹಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಸ್ತ್ರೀ ಪುರುಷರು ಒಂದೆಡೆಗೆ ಸೇರಿ ಅವಮರ್ಯಾದೆಯ ಮಾತನಾಡುವುದು ಕೂಡ ಅವರಿಗೆ ಸಹನವಾಗುತ್ತಿದ್ದಿಲ್ಲ. ಪ್ರಭುಗಳು ತಾವೇ ಸ್ವತಃ ಸ್ತ್ರೀಯರಿಗೆ ಏನಾದರೂ ಹೇಳಬೇಕಾದರೆ ವೆಂಕಮ್ಮನ ಮೂಲಕ ತಿಳಿಸುತ್ತಿದ್ದರು. ಒಬ್ಬಳೇ ಸ್ತ್ರೀಯು ಪ್ರಭು ದರ್ಶನಕ್ಕೆ ಬರುವುದು ನಿಷಿದ್ಧವಾಗಿತ್ತು. ಅಂಥ ಸ್ತ್ರೀಯು ತನ್ನ ಗಂಡನೊಂದಿಗೆ ತಂದೆ ತಾಯಿಯೊಂದಿಗೆ ಬರಬೇಕಾಗಿತ್ತು. ಪ್ರಭು ದರ್ಬಾರವು ದಿನದಲ್ಲಿ 3 ಬಾರಿ 3 ಕಡೆಯಲ್ಲಿ ಕೂಡುತ್ತಿದ್ದರು. 3ನೇಯದು ಸಾಯಂಕಾಲ ದೊಡ್ಡ ಕಚೇರಿಯಲ್ಲಿ ಜರುಗುತ್ತಿತ್ತು. ಅಲ್ಲಿ ಎಲ್ಲರಿಗೂ ಪ್ರವೇಶವಿತ್ತು. ಪ್ರಭುಗಳು ಒಮ್ಮೆ ಗಾದಿಯ ಮೇಲೆ ಕುಳಿತರೆಂದರೆ ಎಷ್ಟೋ ಜನರು ದರ್ಶನಕ್ಕೆ ಬಂದರೂ ಅವರೆಲ್ಲರಿಗೂ ದರ್ಶನವಿತ್ತು. ಅವರವರ ಬಯಕೆಗಳಿಗೆ ಪರಿಹಾರ ಸೂಚಿಸುತ್ತಿದ್ದರು. ಪ್ರಭು ದರಬಾರವು ಮುಗಿಯಲು ಒಂದೊಂದು ಸಲ ರಾತ್ರಿ 2-3 ಸಹ ಆಗುತ್ತಿತ್ತು. ಆದರೆ ಆಗಿನ ಕಾಲದಲ್ಲಿ ವೇಳೆಯನ್ನು ತಿಳಿದುಕೊಳ್ಳಲು ಗಡಿಯಾರಗಳಿರಲಿಲ್ಲ. ಆದ ಕಾರಣ ಹಳೆ ಪದ್ಧತಿಯ ಘಟಕ ಯಂತ್ರದ ಉಪಯೋಗ ಮಾಡಿಕೊಳ್ಳುತ್ತಿದ್ದರು. ಇಂಥ ಒಂದು ಯಂತ್ರವನ್ನು ತಾತ್ಯಾ ಸಾಹೇಬರು ಪ್ರಭುಗಳ ದರಬಾರದ ಹತ್ತಿರ ಚೌಕದಲ್ಲಿ ಇಟ್ಟಿದ್ದರು. ಅದರಿಂದ ಎಲ್ಲರೂ ಸಮಯವನ್ನು ತಿಳಿದುಕೊಳ್ಳುತ್ತಿದ್ದರು. ಪ್ರಭುಗಳು ಒಮ್ಮೆ ಗಾದಿಯ ಮೇಲೆ ಕುಳಿತರೆಂದರೆ ಅವರು 3 ದಿವಸ ಅನ್ನ ನೀರಿಲ್ಲದೆ ಕುಳಿತು ಬಿಡುತ್ತಿದ್ದರು. ಅದು ಒಂದೇ ತೊಡೆಯ ಮೇಲೆ ಕೂರುತ್ತಿದ್ದರು. ಅದರಂತೆಯೇ ಅವರು ತನ್ನ ಕೋಣೆಯೊಳಕ್ಕೆ ಹೋದರೆಂದರೆ 7-8 ದಿವಸದವರೆಗೆ ಹೊರಗೆ ಬರುತ್ತಿದ್ದಿಲ್ಲ. ಪ್ರಭುಗಳು ಮಲಗಿದರೆಂದರೆ ವಾರಗಟ್ಟಲೆ ಮಲಗೆ ಬಿಡುತ್ತಿದ್ದರು. ಅವರು ಹಾಡುವಾಗ ಗಂಧರ್ವನ ಅವತಾರವೆತ್ತಂತೆಯೇ ಕಾಣಿಸುತ್ತಿದ್ದರು. ಯಾವಾಗಲಾದರೊಮ್ಮೆ ಲಕ್ಷಾವಧಿ ರೂಪಾಯಿ ಬೆಲೆ ಬಾಳುವ ಮುತ್ತು, ರತ್ನ, ವಜ್ರ, ವೈಡೂರ್ಯದ ಆಭರಣಗಳನ್ನು ಹಾಕಿಕೊಳ್ಳುವರು. ಅದಕ್ಕೆ ತಕ್ಕಂತೆ ವೈಭವಪೂರಿತ ಪೋಷಾಕು ಕೂಡ ಧರಿಸುತ್ತಿದ್ದರು. ಇನ್ನೊಂದು ಗಳಿಗೆಯಲ್ಲಿ ತಿರುಕನಂತೆ ಹರಿದ ಬಟ್ಟೆ ಧರಿಸಿ ಕೂರುವುದು ಅವರ ಸ್ವಭಾವವಾಗಿತ್ತು. ಒಮ್ಮೊಮ್ಮೆ ಸುಶ್ರಾವ್ಯ ಸಂಗೀತ ಕಚೇರಿ ನಡೆಯುತ್ತಿತ್ತು. ಮಗದೊಮ್ಮೆ ವೇದಾಂತ ಚರ್ಚೆ ನಡೆಯುತ್ತಿತ್ತು. ಪ್ರಭುವಿನ ಲೀಲೆಗಳು ಅನಂತ. ಪ್ರಭುಗಳು ಯಾರು ಹೇಗೆ ಇರುವರೋ ಅವರವರ ಭಾವದಂತೆ ನಡೆದುಕೊಳ್ಳುತ್ತಿದ್ದರು. ಶಾಸ್ತ್ರ ಪುರಾಣಿಕನ ಜೊತೆಗೆ ಅವರಿಗಿಂತ ಹೆಚ್ಚಿನ ಪ್ರಾವೀಣ್ಯತೆಯನ್ನು ತೋರಿಸುತ್ತಿದ್ದರು. ಹಾಗೆಯೇ ಪಂಡಿತರೊಂದಿಗೆ ಪಂಡಿತರಾಗಿ, ಸಾಧುಗಳ ಜೊತೆ ಸಾಧುವಾಗಿ, ಕಪಟಿಯ ಜೊತೆಗೆ ಕಪಟಿಯಾಗಿ, ಲೋಭಿಯ ಜೊತೆಗೆ ಲೋಭಿಯಾಗಿ, ಬಡವರ ಜೊತೆಗೆ ಬಡವರಾಗಿ, ಬಲ್ಲಿದರ ಜೊತೆಗೆ ಬಲ್ಲಿದರಾಗಿ, ವೃದ್ಧರೊಂದಿಗೆ ವೃದ್ಧರಾಗಿ, ಬಾಲಕರ ಜೊತೆ ಬಾಲಕರಾಗಿ ಆನಂದದಾಯಕ ಬ್ರಹ್ಮಾನಂದದಲ್ಲಿ ತೇಲಾಡುತ್ತಿದ್ದರು. ಪ್ರಭು ಗಾದಿಯ ಮೇಲೆ ಕುಳಿತರೆಂದರೆ ಕಚೇರಿಯ ವೈಭವವು ದ್ವಿಗುಣವಾಗುತ್ತಿತ್ತು. ಶಾಸ್ತ್ರೀಯ, ಪಂಡಿತ, ಅಮೀರ, ಉಮರ, ಶೇಠ, ಸಾವಕಾರ, ರಾಜಾಧಿರಾಜರು ಮುಂತಾದವರು ಪ್ರಭುವಿನ ಸುತ್ತಲೂ ಸುತ್ತುವರಿಯುತ್ತಿದ್ದರು. ಆಗಾಗ ಯಾತ್ರಿಕರ ಗದ್ದಲ ಬಹಳವಾಗಿರಲು 3 ದಿವಸದವರೆಗೆ ಪ್ರಭುಗಳ ದರ್ಶನ ಸಿಗುತ್ತಿದ್ದಿಲ್ಲ. ಪ್ರಭುವಿನ ವಾಸಸ್ಥಾನದ ಎದುರು ಬಾಗಿಲಲ್ಲಿ ಆನೆ, ಕುದುರೆ, ಮೇಣೆ, ಪಲ್ಲಕ್ಕಿ ಸದಾ ಸಿದ್ಧವಾಗಿ ನಿಂತಿರುತ್ತಿದ್ದವು. ಪ್ರಭು ಯಾರಿಗೆ ದೃಷ್ಟಿಸಿ ನೋಡುವರೋ ಅವರು ಭಾಗ್ಯವಂತರೆಂದು ತಿಳಿಯಲ್ಪಡುತ್ತಿದ್ದರು. ಪ್ರಭುಗಳು ರಾಜಯೋಗಿಗಳಾಗಿದ್ದರು. ಇಷ್ಟೆಲ್ಲವೂ ಇದ್ದರೂ ಪ್ರಭುವಿನ ವೃತ್ತಿ ಸ್ವತಂತ್ರ, ಫಕೀರಿ, ಆನಂದಿ, ನಮ್ರತೆಯಿಂದ ಕೂಡಿತ್ತು. ಅವರಿಗೆ ಕನ್ನಡ, ಸಂಸ್ಕೃತ, ತೆಲುಗು, ಉರ್ದು, ಪಾರಸಿ, ಹಿಂದೂಸ್ತಾನಿ, ಮರಾಠಿ ಇತ್ಯಾದಿ ಭಾಷೆಗಳ ಮೇಲೆ ಪ್ರಭುತ್ವವಿತ್ತು. ಇಷ್ಟೆಲ್ಲ ಅಧ್ಯಯನ ಅವರು ಎಲ್ಲಿ ಯಾವಾಗ ಮಾಡಿದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಪ್ರಭುಕೆ ಲೀಲಾ ಪ್ರಭು ಹಿ ಜಾನೆ ಎನ್ನುವ ಹಾಗಿತ್ತು ಅವರ ಮಹತಿಯು. ಯಾವತ್ತೂ ಕೂಡ ಪ್ರಭುವಿನ ಹತ್ತಿರ ಐಹಿಕ ಹಾಗೂ ಪಾರಮಾರ್ಥಿಕ ಸಂಪತ್ತಿಗೆ ಕೊರತೆಗಿರಲಿಲ್ಲ. ಕುಬೇರನ ಸರ್ವ ಸಂಪತ್ತಿನ ಪ್ರಭುವೇ ಇದ್ದ ಮೇಲೆ ಅಲ್ಲಿ ಕೊರತೆಗೇನು? ಅವರಲ್ಲಿ ಯಾವತ್ತೂ ಸಂಗ್ರಹ ಮಾಡಿದ ಧನವಿರುತ್ತಿರಲಿಲ್ಲ. ಅವರು ದರ್ಬಾರಿನಲ್ಲಿ ಕುಳಿತು ಗಾದಿಯ ಕೆಳಗೆ ಕೈ ಹಾಕಿ ಮುಷ್ಟಿ ತುಂಬಿ ಬೇಡಿದವರಿಗೆ ಬೇಕಾದಷ್ಟು ದಾನ ಕೊಡುತ್ತಿದ್ದರು. ದರ್ಬಾರವು ನಡೆಯುವವರೆಗೆ ಅದು ತೀರುತ್ತಲೇ ಇರಲಿಲ್ಲ. ದರ್ಬಾರವು ಮುಗಿದ ಮೇಲೆ ಅಲ್ಲಿ ನೋಡಲು ಏನೂ ಇರುತ್ತಿರಲಿಲ್ಲ. ಅವರೇ ಸಾಕ್ಷಾತ್ ಪರುಷ ಮಣಿಯಾಗಿದ್ದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.